ಇವತ್ತಿನ ದಿನ ಬೇಸಿಗೆಯ ಕಾಲದಲ್ಲಿ ಹೆಚ್ಚಾಗುವ ಸ್ಕಿನ್ ಟ್ಯಾನಿನ ಸಮಸ್ಯೆಗೆ ಪರಿಹಾರವನ್ನು ನೋಡೋಣ. ನಾವು ಸೂರ್ಯನಿಗೆ ಹೋದ್ರೆ ಮಾತ್ರ ಸೂರ್ಯನ ಬೆಳಕಿನಿಂದ ಸೂರ್ಯನ ಬಿಸಿಲಿಂದ ಮಾತ್ರ ಸ್ಕಿನ್ ಟ್ಯಾನ್ ಆಗುತ್ತೆ ಅಂತ ತಪ್ಪು ತಿಳ್ಕೊಂಡಿರ್ತೇವೆ. ಸ್ಕಿನ್ ಹೆಲ್ತ್ಗೆ ಬೇಕಾಗಿರುವ ಎಲ್ಲ ನ್ಯೂಟ್ರಿಷನಲ್ ವ್ಯಾಲ್ಯೂಗಳು ಮತ್ತು ಆಂಟಿ ಆಕ್ಸಿಡೆಂಟ್ ನೈಟ್ರಿಕ್ ಆಕ್ಸೈಡು ಆ ಒಂದು ಎಳನೀರಿನಲ್ಲಿದ್ದಾವೆ ಅಂತೇಳಿ ಇತ್ತೀಚೆಗೆ ವೈಜ್ಞಾನಿಕವಾಗಿ ರಿಸರ್ಚ್ ಮೂಲಕ ಪ್ರೂವ್ ಆಗಿದೆ. ಬೇಸಿಗೆಯಲ್ಲಿ ಹರಳೆಣ್ಣೆ ಆಗಿರ್ಬೋದು ಅಥವಾ ಕೊಬ್ಬರಿ ಎಣ್ಣೆ ಆಗಿರ್ಬೋದು, ಚರ್ಮಕ್ಕೆ ಲೇಪಿಸಿ ನೀವು 1 ತಾಸಿನ ನಂತರ ಕಡಲೆ ಹಿಟ್ಟಿನಿಂದ ಸ್ನಾನ ಮಾಡೋದ್ರಿಂದ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ಆದ್ಮೇಲೆ ಇವತ್ತಿನ ದಿನ ಬೇಸಿಗೆಯ ಕಾಲದಲ್ಲಿ ಹೆಚ್ಚಾಗುವ ಸ್ಕಿನ್ ಟ್ಯಾನಿನ ಸಮಸ್ಯೆಗೆ ಪರಿಹಾರವನ್ನು ನೋಡೋಣ. ಕೆಲವರಲ್ಲಿ ಈ ಸಮಸ್ಯೆ ಯಥೇಚ್ಛವಾಗಿ ಆಗ್ತಿರ್ತದೆ. ಅದಕ್ಕೆ ಕಾರಣ ಅವರ ಚರ್ಮ ತುಂಬ ಹೆಚ್ಚು ಸೆನ್ಸಿಟಿವ್ ಆಗಿರ್ತದೆ, ಅಂದರೆ ಅತಿ ಹೆಚ್ಚು ಸೂಕ್ಷ್ಮವಾಗಿರ್ತದೆ. ಅಷ್ಟು ಸೂಕ್ಷ್ಮವಾಗಿರೋದು ಕೂಡ ತೊಂದರೆನೇ. ಚರ್ಮದ ರೆಜಿಸ್ಟ್ರೆನ್ಸ್ ಪವರ್ ಏನಿದೆಯಲ್ಲ, ಚರ್ಮದಲ್ಲಿರ್ತಕ್ಕಂಥ ಒಂದು ಇಮ್ಯುನಿಟಿ ಶಕ್ತಿ ಅದು ಸ್ಟ್ರಾಂಗ್ ಆಗಿದ್ದರೆ ಇಂಥ ಸಮಸ್ಯೆಗಳು ಬರೋದಿಲ್ಲ. ಅದಕ್ಕೆ ಚರ್ಮವನ್ನು ಕೂಡ ನಮ್ಮ ಪ್ರತಿರಕ್ಷಕ ಶಕ್ತಿಯ ಪ್ರಧಾನ ಅಂಗ ಅಂಥೇಳಿ ನಾವು ಕರಿತೇವೆ. ಬ್ಯಾರಿಯರ್ ಇಮ್ಯುನಿಟಿ ಅಂತ ಚರ್ಮವನ್ನು ನಾವು ಕರಿತೇವೆ ವೈಜ್ಞಾನಿಕವಾಗಿ. ಬ್ಯಾರಿಯರ್ ಇಮ್ಯುನಿಟಿ ಮುಖ್ಯವಾಗಿ ಚರ್ಮ ಅನ್ನೋದು ನಮ್ಮ ಶರೀರದ ರಕ್ಷಾ ಕವಚ. ಅದು ಬೇಸಿಗೆ ಕಾಲದಲ್ಲಿ ಟ್ಯಾನ್ ಆಗ್ತಾ ಇದೆ ಅಂದರೆ ಅದರ ಒಳಗಡೆ ಸುಮಾರು ಸಮಸ್ಯೆಗಳು ಎದುರಾಗಿರ್ತವೆ ಅನ್ನೋದನ್ನು ನಾವು ಸ್ಪಷ್ಟವಾಗಿ ಮೊದಲು ತಿಳ್ಕೊಬೇಕು. ಚರ್ಮದ ಜೀವಕೋಶಗಳನ್ನು ಸ್ಕಿನ್ ಸೆಲ್ಸ್ ಅಂತ ನಾವು ಇಂಗ್ಲೀಷಲ್ಲಿ ಕರಿತೇವೆ. ಆ ಸೆಲ್ಸ್ ಒಳಗಡೆ ಇರ್ತಕ್ಕಂಥ ಪದರದಲ್ಲಿ ಆ ಸ್ಕಿನ್ನಿಗೆ ಬೇಕಾಗಿರ್ತಕ್ಕಂಥ ಮುಖ್ಯವಾದ ಶಕ್ತಿ, ನ್ಯೂಟ್ರಿಷನಲ್ ವ್ಯಾಲ್ಯೂಗಳ ಶಕ್ತಿ ಕೊರತೆ ಇರ್ತದೆ. ಚರ್ಮಕ್ಕೆ ಬೇಕಾಗಿರ್ತಕ್ಕಂಥ ಪ್ರೋಟೀನ್ ಅಂಶ ಆಗಿರ್ಬೋದು, ಮಿನರಲ್ ಅಂಶ ಆಗಿರ್ಬೋದು, ಫೈಬರ್ನ ಅಂಶ ಆಗಿರ್ಬೋದು, ಇದರ ಕೊರತೆಯಿಂದಾಗಿ ಚರ್ಮ ಏನಾಗುತ್ತೆ ಅಂತ ಹೇಳಿದರೆ ಸಮಯಕ್ಕೆ ಮೊದಲೇ ಸುಕ್ಕಾಗೋದು, ಸ್ವಲ್ಪ ಬಿಸಿಲಿಗೆ ಹೋದರೂ ಕೂಡ ಟ್ಯಾನ್ ಆಗೋದು, ಹಾಗೂ ಚರ್ಮದಲ್ಲಿ ಸ್ವಲ್ಪನೇ ಏಟಾದರೂ ಕೂಡ ತುಂಬ ಹೆಚ್ಚಾಗಿ ರ್ಯಾಷಸ್ ಸಮಸ್ಯೆ ಬರೋದು, ಅರ್ಟಿಕೇರಿಯಾದಂಥ ಸಮಸ್ಯೆಗಳು ಬರೋದು, ಅಲರ್ಜಿ ಆಗೋದು, ಇಂಥವೆಲ್ಲ ಸಮಸ್ಯೆಗಳು ಬರ್ತವೆ. ಅದಕ್ಕೆ ಸ್ಕಿನ್ ಹೆಲ್ತ್ ಚೆನ್ನಾಗಿ ಸ್ಟ್ರಾಂಗ್ ಆಗಿರಬೇಕು ಅಂತ ಹೇಳಿದರೆ ನಮ್ಮ ಆಯುರ್ವೇದದ ಸಿದ್ಧಾಂತದ ಪ್ರಕಾರ ಅಭ್ಯಂಗ ಸ್ನಾನವನ್ನು ನಾವು ಮಾಡಬೇಕಾಗ್ತದೆ. ಅಭ್ಯಂಗ ಸ್ನಾನ ಅಂದರೆ ಮಸಾಜ್ ಮಾಡ್ಕೊಳ್ಳೋದು. ಬೇಸಿಗೆಯಲ್ಲಿ ಹರಳೆಣ್ಣೆ ಆಗಿರ್ಬೋದು ಅಥವಾ ಕೊಬ್ಬರಿ ಎಣ್ಣೆ ಆಗಿರ್ಬೋದು, ಈ ಒಂದು ಎಣ್ಣೆಯನ್ನು ಉಪಯೋಗಿಸಿ ನಾವು ಪ್ರತಿನಿತ್ಯ ಅಭ್ಯಂಗವನ್ನು ಮಾಡೋದ್ರ ಮೂಲಕವಾಗಿ ನಾವು ಉಗುರು ಬೆಚ್ಚನೆ ನೀರು ಅಥವಾ ತಣ್ಣೀರಿನ ಸ್ನಾನ ಮಾಡಬೇಕು. ಅತಿ ಹೆಚ್ಚು ಬಿಸಿನೀರಿನ ಸ್ನಾನ, ಈ ಗೀಸರ್ ನೀರಿನ ಸ್ನಾನ ಮಾಡೋದ್ರಿಂದನೇ ಹೆಚ್ಚು ಈ ಒಂದು ಸ್ಕಿನ್ ಟ್ಯಾನ್ ಆಗ್ತಕ್ಕಂಥ ಸಮಸ್ಯೆ ಹೆಚ್ಚಾಗುತ್ತೆ. ಯಾರು ತಣ್ಣೀರಿನ ಸ್ನಾನವನ್ನು ರೂಢಿ ಮಾಡ್ಕೊಳ್ತಾರೆ ಅವರಿಗೆ ಯಾವತ್ತೂ ಸ್ಕಿನ್ ಟ್ಯಾನ್ ಆಗೋದಿಲ್ಲ. ಅದಷ್ಟೇ ಅಲ್ಲದೆ ಅವರ ಆರೋಗ್ಯ ಎಷ್ಟು ಸದೃಢವಾಗಿರ್ತದಂದರೆ ಅವ್ರಿಗೆ ಯಾವತ್ತೂ ಶರೀರದಲ್ಲಿ ಫ್ಯಾಟ್ ಅಂಶನೇ ನಿಲ್ಲೋದಿಲ್ಲ. ಯಾರು ಹೆಚ್ಚು ಒಬೆಸಿಟಿ ಇರ್ತದೆ, ಯಾರಿಗೆ ಹೆಚ್ಚು ಬೊಜ್ಜು ಇರ್ತದೆ, ಅವ್ರಿಗೂ ಕೂಡ ಭಾಳ ಬೇಗ ಸ್ಕಿನ್ ಟ್ಯಾನ್ ಆಗುತ್ತೆ. ಮತ್ತು ಯಾರು ಹೆಚ್ಚು ಕೆಮಿಕಲ್ ಔಷಧಿಗಳನ್ನ ತೆಗೆದುಕೊಳ್ತಾ ಇರ್ತಾರೆ ಅವ್ರಿಗೂ ಕೂಡ ಹೆಚ್ಚು ಸ್ಕಿನ್ ಟ್ಯಾನ್ ಆಗುತ್ತೆ. ಹಾಗೆಯೇ ಯಾರು ಈ ಹಾರ್ಮೋನ್ಸ್ಗಳ ವ್ಯತ್ಯಾಸದಿಂದ ಬಳಲ್ತಾ ಇರ್ತಾರೆ ಅವ್ರಿಗೂ ಬಹಳ ಬೇಗ ಸ್ವಲ್ಪ ಸೂರ್ಯನಿಗೆ ಎಕ್ಸ್ಪೋಸ್ ಆದರೂ ಕೂಡ ಬೇಗ ಸ್ಕಿನ್ ಟ್ಯಾನ್ ಆಗುತ್ತೆ. ನಾವು ಸೂರ್ಯನಿಗೆ ಹೋದರೆ ಮಾತ್ರ ಸೂರ್ಯನ ಬೆಳಕಿನಿಂದ ಸೂರ್ಯನ ಬಿಸಿಲಿಂದ ಮಾತ್ರ ಸ್ಕಿನ್ ಟ್ಯಾನ್ ಆಗುತ್ತೆ ಅಂತ ತಪ್ಪು ತಿಳ್ಕೊಂಡಿರ್ತೇವೆ. ಆದರೆ ಈ ಎಲ್ಲ ಕಾರಣಗಳು ಮೊದಲೇ ಇರ್ತವೆ. ಅದರ ಜೊತೆಗೆ ನಾವು ಸ್ವಲ್ಪ ಹೊರಗಡೆ ಬಿಸಿಲಿಗೆ ಹೋದರೂ ಕೂಡ ನಮಗೆ ಬೇಗ ಸ್ಕಿನ್ ಟ್ಯಾನ್ ಆಗುತ್ತೆ. ಈ ಎಲ್ಲ ಕಾರಣಗಳನ್ನು ಸ್ಪಷ್ಟವಾಗಿ ತಿಳ್ಕೋಬೇಕು. ಹಾರ್ಮೋನ್ ವ್ಯತ್ಯಾಸ, ಹೆಚ್ಚು ಕೆಮಿಕಲ್ ಔಷಧಿಗಳನ್ನು ತೆಗೆದುಕೊಳ್ಳೋದು, ಅಜೀರ್ಣ ಮಲಬದ್ಧತೆಯ ಸಮಸ್ಯೆ, ಟೆನ್ಷನ್ನು, ಹಾಗೂ ಶರೀರದಲ್ಲಿ ಟಾಕ್ಸಿಸಿಟಿ ಹೆಚ್ಚಾಗೋದು, ಇವೆಲ್ಲ ಕಾರಣಗಳು ಸ್ಕಿನ್ ಟ್ಯಾನ್ಗೆ ಪ್ರಮುಖವಾಗಿರ್ತಕ್ಕಂಥ ಆಗಿರ್ತವೆ. ಅದರಿಂದ ಸ್ಕಿನ್ ಒಳಗಿರ್ತಕ್ಕಂಥ ಆ ಫಾಲಿಕಲ್ಸ್ಗಳು, ಅಲ್ಲಿ ಒಳಗಿರ್ತಕ್ಕಂಥ ಆ ಒಂದು ಸೆಲ್ಸ್ಗಳಲ್ಲಿ ಮೊದಲೇ ನಿಸ್ಸತ್ವಾಗಿರುತ್ತೆ. ಆ ವೀಕ್ ಆಗಿರ್ತಕ್ಕಂಥ ಓವರ್ ಸೆನ್ಸಿಟಿವ್ ಆಗಿರ್ತಕ್ಕಂಥ ಸ್ಕಿನ್ ಸ್ವಲ್ಪ ಸೂರ್ಯನಿಗೆ ಹೋಗಿ ಎಕ್ಸ್ಪೋಸ್ ಆದರೂ ಕೂಡ ಬೇಗನೆ ಟ್ಯಾನ್ ಆಗ್ತದೆ. ಅದಕ್ಕಾಗಿ ನಾವು ಅಂತಹ ಸಮಸ್ಯೆಯಿಂದ ಬಚಾವಾಗಬೇಕಂದ್ರೆ ಚರ್ಮದ ಸ್ನಿಗ್ಧತೆಯನ್ನು ಕಾಪಾಡಿಕೊಳ್ಳಿಕ್ಕಾಗಿ ಅಭ್ಯಂಗ ಸ್ನಾನವನ್ನು ಮಾಡಲೇಬೇಕು. ಪ್ರತಿನಿತ್ಯ ನಿಮಗೆ ಮಾಡಲಿಕ್ಕಾಗದೇ ಇದ್ದರೂ ಕೂಡ
ಅಟ್ಲೀಸ್ಟ್ ವಾರಕ್ಕೆ ಒಂದು ಸಲಿನಾದರೂ ಎಣ್ಣೆಯ ಸ್ನಾನವನ್ನು ಮಾಡೋ ರೂಢಿಯನ್ನು ಇಟ್ಕೊಳ್ಬೇಕು. ಯಥೇಚ್ಛವಾಗಿ ಬಿಸಿ ನೀರನ್ನು ಬಳಸೋದನ್ನು ನಿಲ್ಲಿಸಬೇಕು. ಉಗುರು ಬೆಚ್ಚನೆ ನೀರು ತಣ್ಣೀರು ಮಾಡಿದ್ರಂತೂ ಭಾಳ ಅದ್ಭುತವಾಗಿರ್ತದೆ. ಆಯಸ್ಸು ವೃದ್ಧಿಯಾಗುತ್ತೆ, ಆರೋಗ್ಯ ಸದೃಢವಾಗಿರ್ತದೆ. ಆಯಿತು. ಮತ್ತೊಂದು ಬೇಸಿಗೆ ಕಾಲದಲ್ಲಿ ಚರ್ಮದ ಆರೋಗ್ಯವನ್ನು ಕಾಯ್ದುಕೊಳ್ತಕ್ಕಂಥ ಮನೆಮದ್ದು ಏನಂತ ಹೇಳಿದ್ರೆ ಅದು ಎಳೆನೀರು. ಎಳೆನೀರನ್ನು ಮೈಗೆಲ್ಲ ಲೇಪಿಸಬೇಕು. ಲೇಪಿಸಿ 1 ತಾಸಿನ ನಂತರ ಸ್ನಾನ ಮಾಡೋದ್ರಿಂದ ಅದು ಕೂಡ ನಮ್ಮ ಸ್ಕಿನ್ ಟ್ಯಾನ್, ಬೇಸಿಗೆಯಲ್ಲಿ ಆಗ್ತಕ್ಕಂಥ ಸ್ಕಿನ್ ಟ್ಯಾನ್ ಸಮಸ್ಯೆಗೆ ಪರಿಹಾರವನ್ನು ಒದಗಿಸುತ್ತೆ. ನಮ್ಮ ಜನಪದರು ಒಂದು ಪದ್ಯದಲ್ಲಿ ಹೇಳ್ತಾರೆ, ಆಡಿಬಾ ಎನಕಂದ ಅಂಗಾಲ ತೊಳೆದೇನ, ತೆಂಗಿನಕಾಯಿಯ ತಿಳಿನೀರ ತಕ್ಕೊಂಡ ಬಂಗಾರದ ಮೋರೆ ತೊಳೆದೇನ ಅಂತ ಹೇಳ್ತಾರೆ. ಅಂದರೆ ತೆಂಗಿನಕಾಯಲ್ಲಿ ನಮ್ಮ ಸ್ಕಿನ್ ಹೆಲ್ತನ್ನು ಕ್ರಿಯಾಶೀಲವಾಗಿಡ್ತಕ್ಕಂಥ ಅಂಶಗಳಿದ್ದಾವೆ ಅಂಥೇಳಿ ನಮ್ಮ ಪೂರ್ವಜರು ಅವಾಗಲೇ ಅರ್ಥೈಸಿಕೊಂಡಿದ್ರು. ಅದನ್ನು ನಾವು ವೈಜ್ಞಾನಿಕವಾದ ಹಿನ್ನೆಲೆಯಲ್ಲಿ ನೋಡೋದಾದರೂ ಕೂಡ ಸ್ಕಿನ್ ಹೆಲ್ತ್ಗೆ ಬೇಕಾಗಿರುವ ಎಲ್ಲ ನ್ಯೂಟ್ರಿಷನಲ್ ವ್ಯಾಲ್ಯೂಗಳು ಮತ್ತು ಆ್ಯಂಟಿ ಆಕ್ಸಿಡೆಂಟ್ ನೈಟ್ರಿಕ್ ಆಕ್ಸೈಡು ಆ ಒಂದು ಎಳೆನೀರಿನಲ್ಲಿದ್ದಾವೆ ಅಂತೇಳಿ ಇತ್ತೀಚೆಗೆ ವೈಜ್ಞಾನಿಕವಾಗಿ ರಿಸರ್ಚ್ ಮೂಲಕ ಪ್ರೂವ್ ಆಗಿದೆ. ಅದಕ್ಕಾಗಿ ತೆಂಗಿನ ಎಳ್ನೀರಿನ ಸ್ನಾನವನ್ನು, ಅಂದರೆ ಎಳ್ನೀರು ಒಂದು ಬೊಗಸೆ ಎಳ್ನೀರಾದರೂ ಸಾಕು, ಒಂದು 50 ml 100 ml ಎಳ್ನೀರು, ಅದನ್ನು ಲೇಪನ ಮಾಡಿ 1 ತಾಸಿನ ನಂತರ ಸ್ನಾನ ಮಾಡೋದು. ಎಲ್ಲ ಟಾಕ್ಸಿನನ್ನು ಹೊರಗಡೆ ತರ್ತದೆ. ಸ್ಕಿನ್ ಹೆಲ್ತನ್ನು ಅದು ಗಟ್ಟಿಗೊಳಿಸುತ್ತೆ. ಸ್ಕಿನ್ನು ಎಲ್ಲ ಪೋಷಕ ಸತ್ವಗಳನ್ನ ಅಬ್ಸರ್ವ್ ಮಾಡಿಕೊಳ್ತದೆ. ಈಗ ನೋಡಿ, ವಿಟಮಿನ್ ಡಿ ಸೆಕ್ರೇಷನ್ ಆಗೋದಲ್ಲಿ ಚರ್ಮದ ಒಳಗಿರ್ತಕ್ಕಂಥ ಆ ಒಂದು ಕೊಬ್ಬಿನ ಅಂಶ ಕರಗಿ ವಿಟಮಿನ್ ಡಿ ಸೆಕ್ರೇಷನ್ ಆಗುತ್ತೆ. ಅರ್ಥ ಆಯ್ತಾ? ಸ್ಕಿನ್ ಟ್ಯಾನ್ ಆಗುತ್ತೆ ಅಂತ ನಾವು ಬಿಸಿಲಿಗೆ ಹೋಗದೇ ಇದ್ದರೆ ನಮ್ಮಲ್ಲಿ ವಿಟಮಿನ್ ಡಿ ಸೆಕ್ರೇಷನ್ ಕಮ್ಮಿ ಆಗುತ್ತೆ. ವಿಟಮಿನ್ ಡಿದಂತೂ ಒಂದು ದೊಡ್ಡ ಬಿಸ್ನೆಸ್ಸೇ ಆಗಿದೆ, ಔಷಧಿ ಮಾರಾಟ. ಅದಕ್ಕೆ ಅದಿರಲಿ. ಈ ಒಂದು ಚರ್ಮದ ಆರೋಗ್ಯ ಹೇಗೆ ಅಂದರೆ, ಚರ್ಮಕ್ಕೆ ಹೀರಿಕೊಳ್ಳೋ ಶಕ್ತಿ ಹೇಗಿದೆ ಅಂದರೆ, ಬಿಸಿಲಿನ ಕಿರಣಗಳನ್ನು ಹೀರಿಕೊಂಡೇ ಆ ಒಳಗಡೆ ವಿಟಮಿನ್ ಡಿ ಸೆಕ್ರೇಷನ್ ಆಗೋದು. ಬಿಸಿಲಿನ ಕಿರಣಗಳನ್ನು ಹೀರ್ಕೊಳ್ತಕ್ಕಂಥ ಶಕ್ತಿ ನಮ್ಮ ಚರ್ಮಕ್ಕಿದೆ ಅಂದರೆ ಎಣ್ಣೆಯನ್ನು ಕೂಡ ಹೀರ್ಕೊಳ್ತಕ್ಕಂಥ ಶಕ್ತಿ ಇರ್ತದೆ, ಎಳೆನೀರನ್ನು ಕೂಡ ಹೀರ್ಕೊಳ್ತಕ್ಕಂಥ ಶಕ್ತಿ ಇರ್ತದೆ. ಆ ಮೂಲಕವಾಗಿ ಡೈರೆಕ್ಟ್ ಫುಡ್ ಕೊಟ್ಟಂಗಾಗುತ್ತೆ ನಮ್ಮ ಚರ್ಮಕ್ಕೆ. ಅದರಿಂದಾಗಿ ಚರ್ಮದ ಒಂದು ಒಣ ಚರ್ಮದ ಸಮಸ್ಯೆಗಳು, ಚರ್ಮ ಸುಕ್ಕಾಗ್ತಕ್ಕಂಥ, ಟ್ಯಾನ್ ಆಗ್ತಕ್ಕಂಥ ಸಮಸ್ಯೆಗಳು ಬರೋದಿಲ್ಲ. ಮತ್ತು 3ನೇ ಮನೆಮದ್ದು ಅಂತ ಹೇಳಿದ್ರೆ, ಚರ್ಮವನ್ನು ಡೈರೆಕ್ಟಾಗಿ ರೆಜ್ಯುವಿನೇಷನ್ ಮಾಡ್ತಕ್ಕಂಥ, ರಿಫ್ರೆಶ್ ಮಾಡ್ತಕ್ಕಂಥ ಮನೆಮದ್ದು ಅಂತ ಹೇಳಿದ್ರೆ ಮತ್ತೊಂದು ಹಾಲು ಅಥವಾ ತುಪ್ಪ ಅಥವಾ ಮೊಸರು, ಯಾವುದೇ ರೀತಿಯಾಗಿರ್ತಕ್ಕಂಥ ಹೈನುಗಾರಿಕೆ ಪದಾರ್ಥ, ಹಾಲು, ಮೊಸರು, ಮಜ್ಜಿಗೆ, ಬೆಣ್ಣೆ, ತುಪ್ಪ, ಇದರಲ್ಲಿ ಯಾವುದಾದ್ರೂ ಒಂದು ಚರ್ಮಕ್ಕೆ ಲೇಪಿಸಿ ನೀವು 1 ತಾಸಿನ ನಂತರ ಕಡಲೆ ಹಿಟ್ಟಿನಿಂದ ಸ್ನಾನ ಮಾಡೋದ್ರಿಂದ ಅದ್ಭುತವಾಗಿ ನಿಮ್ಮ ಸ್ಕಿನ್ ಟೂನ್ ಆಗುತ್ತೆ, ಫಳಫಳ ಹೊಳಿತದೆ. ತಲೆಯಿಂದ ಪಾದದವರೆಗೂ ಸ್ಕಿನ್ನು ಶೈನಿಂಗ್ ಆಗುತ್ತೆ. ಅದರ ಜೊತೆಗೆ ತುಂಬ ಹೆಲ್ದಿ ಆಗುತ್ತೆ, ಸ್ಟ್ರಾಂಗ್ ಆಗುತ್ತೆ. ಸ್ಕಿನ್ ಸೆಲ್ಸ್ಗಳು ಅವು ಸ್ಟ್ರಾಂಗ್ ಆಗ್ತವೆ. ಬೇಸಿಗೆಯಲ್ಲಿ ಟ್ಯಾನ್ ಆಗೋ ಸಮಸ್ಯೆನ ತಡೆಗಟ್ಟುತ್ತೆ. ಯಾಕಂದರೆ ಟ್ಯಾನ್ ಯಾವಾಗ ಆಗುತ್ತೆ ಅಂದರೆ, ಯಾವಾಗ ಸ್ನಿಗ್ಧತೆ ಕೊರತೆ ಉಂಟಾಗುತ್ತೆ ಆವಾಗ ಆ ಬಿಸಿಲಿನಿಂದ ಮೆಲನಿನ್ ಅಂಶ ಹೆಚ್ಚು ಬೇಗ ಸೆಕ್ರೇಷನ್ ಆಗುತ್ತೆ. ಚರ್ಮವನ್ನು ರಕ್ಷಣೆ ಮಾಡೋ ಉದ್ದೇಶದಿಂದ ಅದು ಸೆಕ್ರೇಷನ್ ಆಗುತ್ತೆ. ಅದಕ್ಕಾಗಿ ಆ ಸ್ನಿಗ್ಧತೆ ನಾವು ಶರೀರದಲ್ಲಿ ಚೆನ್ನಾಗಿ ಚರ್ಮದ ಒಂದು ಒಳಗಡೆ ಜೀವಕೋಶಗಳ ಒಳಗಡೆ ತಲುಪಿಸ್ಬೇಕು ಅಂದರೆ ಹಾಲು, ಮೊಸರು, ಮಜ್ಜಿಗೆ, ಬೆಣ್ಣೆ, ತುಪ್ಪ ಇದನ್ನು ಪಂಚಾಮೃತ ಅಂತ ಕರೀತಾರೆ. ಹೊಟ್ಟೆಗೆ ಸೇವನೆ ಮಾಡ್ಬೋದು, ಚರ್ಮಕ್ಕೂ ಕೂಡ ಅಪ್ಲೈ ಮಾಡ್ಬೋದು. ಈ ರೀತಿ ಮಾಡೋದ್ರಿಂದ ಆ ಬೇಸಿಗೆಯಲ್ಲಿ ಆಗ್ತಕ್ಕಂಥ ಸ್ಕಿನ್ ಟ್ಯಾನಿನ ಸಮಸ್ಯೆಯಿಂದ ಪರಿಹಾರ ಕಂಡುಕೊಳ್ಬೋದು. ಇನ್ನು 4ನೇ ಮನೆಮದ್ದು ಅಂತ ಹೇಳಿದ್ರೆ, ಚರ್ಮಕ್ಕೆ ಯಥೇಚ್ಛವಾಗಿ ಶಕ್ತಿಯನ್ನು ತುಂಬತಕ್ಕಂಥದ್ದು ಎಳೆನೀರು, ಅಲೋವೆರಾವನ್ನು ಕೂಡ ಮೈಗೆಲ್ಲ ಲೇಪಿಸಿ ಆ ಒಂದು ತಾಸಿನ ನಂತರ ನಾವು ಸ್ನಾನ ಮಾಡಬೇಕು. ಯಾವುದೇ ಒಂದು ಲೇಪನವನ್ನು ಮಾಡಿದಾಗ ಅದು ಚೆನ್ನಾಗಿ ಆ ಸ್ಕಿನ್ಗೆ ಅಬ್ಸಾರ್ಬ್ ಆಗಬೇಕು ಅಂತ ಹೇಳಿದ್ರೆ ಅಟ್ಲೀಸ್ಟ್ 1 ತಾಸು ಬಿಡಬೇಕು. ಹೀಗೆ ಅಲೋವೆರಾ 4ನೇದ್ದು. ಹೀಗೆ ಇವೆಲ್ಲ ಮನೆಮದ್ದುಗಳನ್ನು ಮಾಡೋದ್ರ ಮೂಲಕ ಬೇಸಿಗೆಯಲ್ಲಿ ನೀವು ಸ್ಕಿನ್ ಟ್ಯಾನಿನ ಸಮಸ್ಯೆಯಿಂದ ಪಾರಾಗ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ, ಏನಾದರೂ ತಮ್ಮ ಪ್ರಶ್ನೆಗಳಿದ್ದಲ್ಲಿ ಕಮೆಂಟ್ ಮೂಲಕ ಪ್ರಶ್ನೆ ಕೇಳಿ. ಹಾಗೂ ಒಂದು ಮಾತು ಹೇಳ್ತೇನೆ, ನೀವು ಕೆಮಿಕಲ್ ಸೋಪನ್ನು ಬಳಸೋದನ್ನು ನಿಲ್ಲಿಸಬೇಕು. ಇಷ್ಟೆಲ್ಲ ಮನೆಮದ್ದು ಮಾಡಿಕೊಂಡು ಕೂಡ ನೀವು ಕೆಮಿಕಲ್ ಸೋಪನ್ನು ಏನಾದರೂ ಬಳಸಿದರೆ ಇದೇನಾಗುತ್ತೆ ಅಂತ ಹೇಳಿದ್ರೆ, ದೋಬಿಕ ಕುತ್ತ ನ ಗರ್ಕ ನ ಘಾಟ್ಕ ಅನ್ನೋಂಗಾಗುತ್ತೆ. ಅಂದರೆ ಆ ಮನೆಮದ್ದಿನಿಂದ ಪರಿಪೂರ್ಣವಾದ ಲಾಭ ನಿಮಗೆ ಸಿಗೋದಿಲ್ಲ. ಅಗಸರನ್ನ ಇತ್ತಾಗ ಮನೆಯೂ ಕಾಣಲಿಲ್ಲ, ಹಳ್ಳನೂ ಕಾಣಲಿಲ್ಲ ಅನ್ನೋಂಗಾಗುತ್ತೆ. ಅದಕ್ಕೆ ಈ ಮನೆಮದ್ದಿನಿಂದ ನಿಮಗೆ ಲಾಭ ಸಿಗಬೇಕು ಅಂದರೆ ನೀವು ಕೆಮಿಕಲ್ ಸೋಪ್ಗಳನ್ನ ಬಿಡಬೇಕು. ಕೆಮಿಕಲ್ ಇಲ್ಲದೆ ಆಯುರ್ವೇದಿಕ್ ಸೋಪ್ಗಳನ್ನ ಕೊಡ್ತಾರಲ್ಲ ಅಂತ ನೀವು ಅನ್ಬೋದು. ಆಯುರ್ವೇದಿಕ್ ಸೋಪ್ ಅಂತ ಇಲ್ಲವೇ ಇಲ್ಲ.
ಆಯುರ್ವೇದಿಕಲ್ಲಿ ಸ್ನಾನದ ಚೂರ್ಣ ಅಂತ ಇದೆ. ಆ ಥರ ಸ್ನಾನದ ಚೂರ್ಣ ಪ್ಯೂರಾಗಿ ಸುಮಾರು ಔಷಧಿಗಳನ್ನ, ವನಮೂಲಿಕೆಗಳನ್ನು ಹಾಕಿ ನಮ್ಮ ಆಶ್ರಮದಲ್ಲಿ ನಾವು ತಯಾರಿಸಿದ್ದೇವೆ. ಆ ಸ್ನಾನದ ಚೂರ್ಣ ತಮಗೆ ಬೇಕಾದಲ್ಲಿ ನೀವು ತರಿಸ್ಕೋಬೋದು. ಇಲ್ಲ ನೀವು ಮನೆಯಲ್ಲೇ ಮಾಡ್ಕೊಳ್ತೀನಿ ಸ್ನಾನದ ಚೂರ್ಣ ಅಂದರೆ 100 ಗ್ರಾಮ್ ಕಡಲೆ ಹಿಟ್ಟು, 50 ಗ್ರಾಮ್ ಕಸ್ತೂರಿ ಅರಿಶಿನ ಹಾಗೂ 100 ಗ್ರಾಮ್ನಷ್ಟು ಗರಿಕೆ ಹುಲ್ಲಿನ ಪುಡಿ ಹಾಗೂ 100 ಗ್ರಾಮ್ನಷ್ಟು ಬಿಲ್ಪತ್ರೆಯ ಪುಡಿ ಇವೆಲ್ಲವನ್ನು ಸೇರಿಸಿ ಪುಡಿ ಮಾಡಿ ಇಟ್ಕೊಂಡು, ಅವೆಲ್ಲ ಮಿಶ್ರಣ ಮಾಡಿಟ್ಕೊಂಡು ಅದರಲ್ಲಿ ಸಿಕ್ಕರೆ ಒರಿಜಿನಲ್ ಆಗಿರ್ತಕ್ಕಂಥ ಪೌಡ್ರ್ ಸಿಕ್ಕರೆ ಒಂದು 50 ಗ್ರಾಮ್ನಷ್ಟು ಶ್ರೀಗಂಧದ ಪುಡಿಯನ್ನು ಕೂಡ ಹಾಕ್ಬೋದು. ಇವಿಷ್ಟೆಲ್ಲ ಹಾಕಿ ಆ ಚೂರ್ಣದಿಂದ ನೀವು ಆ ಪೇಸ್ಟ್ ಮಾಡಿಕೊಂಡು ಪ್ರತಿದಿನ ಬೆಳಗ್ಗೆ ಚರ್ಮಕ್ಕೆ ಲೇಪನ ಮಾಡಿ ಸ್ನಾನ ಮಾಡೋದ್ರಿಂದ ಈ ರೀತಿ ಚರ್ಮದ ಆರೋಗ್ಯದ ಸಮಸ್ಯೆಗಳು ಬರೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡಿ, ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ ತಮ್ಮೆಲ್ಲರಿಗೂ ಶರಣಾರ್ಥಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.